ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನು ಮಾತಾಡ್ತಿರೋದು. ಏನಪ್ಪ ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಂದ್ಕೊಳ್ತಿದ್ದ. ಹೌದು, ಒಳಗಡೆ ತುಂಬ ಕತ್ಲೆ ಇದೆ, ಸೊ ಅಲ್ಲಿ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಟೆರೆಸ್ ಮೇಲೆ ಬಂದಿದ್ದೀನಿ. ಅದಕ್ಕೆ ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತೀನಿ. ಜಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಬಟ್ ಮಾತಾಡೋಕೆ ಏನೂ ಇಲ್ಲ, ಆದರೂ ಮಾತಾಡಬೇಕು ಅನಿಸ್ತು, ಅದು ಒಂದು ಟಾಪಿಕ್ ತೊಗೊಬಂದಿದ್ದೀನಿ. ಏನಪ್ಪ ಅಂತ ಅಂದರೆ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಅದಕ್ಕೊಂದು ಕಂಟೆಂಟ್ ಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಕೂಡ ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನ್ಯೂ ಇಯರ್ಗೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ. ಬಟ್ ನ್ಯೂ ಇಯರೇ ಯಾಕೆ ಬೇಕು, ನ್ಯೂ ಮಿನಿಟ್ಸಲ್ಲೇ ಸ್ಟಾರ್ಟ್ ಮಾಡ್ಬೋದಲ್ಲ. ಸೊ ಅದಕ್ಕೋಸ್ಕರ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು. ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋ ಹಾಕ್ತೀನಿ. ನಿಮ್ಗೇನಾದರೂ ಪೂರ್ತಿ ವಿಡಿಯೋ ನೋಡಬೇಕು ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನೋಡಿ ಆಯಿತಾ. ಬಟ್ ತುಂಬ ಬೈಕೋಬೇಡಿ, ನಾನೇನು ವೀಡಿಯೋಸ್ ಹಾಕಲ್ಲ ಅಷ್ಟೊಂದು. ಡೈಲಿ ಲಾಗ್ಸ್ ಅಂದರೆ ನಾನು ಡೈಲಿ ಲಾಗ್ಸಲ್ಲಿ ಏನೂ ಇರಲ್ಲ. ಏನಪ್ಪ ಇವಳು ಇಷ್ಟು ದಿನ ರೀಲ್ಸ್ ಮಾಡ್ಕೊಂಡಿದ್ಲು, ಹೊಸದಾಗಿ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಲು, ಇವಾಗ ನೋಡಿದ್ರೆ ಯೂಟ್ಯೂಬ್ ಚಾನಲು ಲಾಗ್ಸ್ ಅಂತಿದ್ದಾಳೆ ಅನ್ಕೋತಿದ್ದೀರಾ. ಹೌದು, ನನಗೆ ತುಂಬ ಬ್ಯುಸಿಯಾಗಿರೋ ಲೈಫ್ ಅಂದರೆ ತುಂಬಾ ಇಷ್ಟ. ನಾನು ಫಸ್ಟಿಂದನೂ ನಾನು ಕನ್ಸ್ಕೊಂಡಿದ್ದು ಅಷ್ಟೇ, ನನ್ನ ಲೈಫಲ್ಲಿ ನಾನು ತುಂಬಾ ಬ್ಯುಸಿಯಾಗಿರಬೇಕು ಅಂತ. ಸೊ ಅದೇ ಥರ ಇವಾಗ ನನ್ನದೇ ಆದಂಥ ಓನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ, ಲಾಗ್ಸ್ ಮಾಡ್ತಿದ್ದೀನಿ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ರೀಲ್ ಕ್ರಿಯೇಟರ್ ಆಗಿದ್ದೀನಿ. ಅದರಲ್ಲಿ 24K ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ನನ್ನ ಕಮೆಂಟ್ಗಳಿಗೆ ನಾನು ಆ್ಯಕ್ಚುಲಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಆ ಕಮೆಂಟ್ಸ್ಗಿಂತನೂ ನಾನು ಮೆಸೇಜ್ ರಿಕ್ವೆಸ್ಟ್ ತೆಗೆದ್ರೆ ಸಾಕು, ಅಷ್ಟು ಮೆಸೇಜಸ್ ಬಂದಿರುತ್ತೆ. ನಂಗೆ ಗೊತ್ತಿಲ್ಲ ಹುಡುಗರೆಲ್ಲ ಯಾಕೆ ನಿಮ್ಗೆ ನೋಡಿದ ತಕ್ಷಣ ಇಷ್ಟ ಆಗೋದು ಯಾಕೆ ಅಂತ, ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಆದ್ರೂ ಸುಮ್ಮನೆ ಕಾಮೆಂಟ್ ಲಿಸ್ಟಲ್ಲಿ ಬಂದುಬಿಟ್ಟು ಐ ಲವ್ ಯು ಅಂತ ಹಾಕೋದಂತೆ. ಏಕೆ ನಿಮಗೆ ಐ ಲವ್ ಯು ಬಿಟ್ಟರೆ ಬೇರೆ ವರ್ಡ್ಸೇ ಬರಲ್ವಾ ಅಲ್ವಾ? ಎಲ್ಲರೂ ಒಂದೇ ಥರ ಯಾಕೆ ನೋಡ್ತೀರಾ? ನಿಮ್ಗೆ ಅನಿಸುತ್ತಾ ಅವರೆಲ್ಲ ನೀವು ಲವ್ ಯು ಅಂದ ತಕ್ಷಣ ಒಪ್ಕೋತಾರೆ ಅಂದ್ಬಿಟ್ಟು? ಇಲ್ಲ ಅಲ್ವಾ? ಸೊ ಅವರಿಗೂ ಅವ್ರದ್ದೇ ಆದಂಥ ಲೈಫ್ ಇರುತ್ತೆ, ಅವ್ರದ್ದೇ ಆದಂಥ ಚಾಯ್ಸ್ ಇರುತ್ತೆ. ಸೊ ದಯವಿಟ್ಟು ಆ ಥರ ಕಮೆಂಟ್ಗಳನ್ನ ಮಾಡೋದು ನಿಲ್ಲಿಸಿ. ಹಾಗೆ ಇನ್ನೊಂದಿಷ್ಟು ಫೇಕ್ ಅಕೌಂಟ್ಗಳು, ಅದ್ರ ಬಗ್ಗೆ ಅಂತೂ ಹೇಳೋದೇ ಬೇಡ. ಆಲ್ರೆಡಿ ಅದ್ರ ಬಗ್ಗೆ ಮಾತಾಡಿ ನನಗಂತೂ ಹುಚ್ಚಿಡ್ಬಿಟ್ಟಿದೆ. ನಾನೇ ಎಷ್ಟೋ ಜನ ಬ್ಲಾಗ್ ಕೂಡ ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ನೀವು ಸ್ಟಾಪ್ ಮಾಡಿಬಿಡಿ. ನಿಮ್ಗೆ ಅದರಿಂದ ಏನು ಸಿಗುತ್ತೆ? ಅಷ್ಟು ನೀವು ಹೇಳಿದ ತಕ್ಷಣ ಅಷ್ಟು ಈಸಿಯಾಗಿ ಹುಡುಗಿರು ಒಪ್ಕೋತಾರೆ ಅಂತ ನಿಮ್ಗೆ ಅನಿಸುತ್ತಾ? ಏನು ಹುಡುಗಿರೇನು ಕಿವಿಲಿ ಹೂ ಇಟ್ಕೊಂಡಿರ್ತಾರಾ? ಇಲ್ಲ ತಾನೇ. ಸೊ ಕಮೆಂಟ್ಗಳನ್ನ ಆದಷ್ಟು ಸ್ಟಾಪ್ ಮಾಡಿ. ಅದರಲ್ಲೂ ಬೇರೆ ಥರ ಕಮೆಂಟ್ಸ್ಗಳು ನಾನು ಬಾಯ್ಬಿಟ್ಟೇನು ಹೇಳೋದು ಬೇಡ ಅನಿಸುತ್ತೆ, ಬರೋದನ್ನು ದಯವಿಟ್ಟು ಅಕೌಂಟ್ಗಳು ನಿಮಗೆ ಬಾಯ್ಸೇ ಆಗಿರ್ಬೋದು ಅಥವಾ ಗರ್ಲ್ಸೇ ಆಗಿರ್ಬೋದು, ಆ ಥರ ಅಕೌಂಟ್ಗಳನ್ನ ಯಾಕೆ ಕ್ರಿಯೇಟ್ ಮಾಡ್ತಿದ್ದೀರಾ? ಅದರಿಂದ ಏನು ಸಿಗುತ್ತೆ ನಿಮಗೆ ಅಲ್ವಾ? ಸುಮ್ಮನೆ ಒಂದಲ್ಲ ಒಂದಿನ ಸುಮ್ಮನೆ ಅದರಿಂದ ರಿಸ್ಕೆ ನಿಮಗೇ ಆಗೋದು. ಸೊ ಅಷ್ಟಿದಿತ್ತಾ, ಮದುವೆ ಆಗಿಯಲ್ಲ, ಮನೇಲಿ ಹುಡುಗಿ ನೋಡೋಕೆ ಹೇಳಿ ಮದುವೆ ಆಗಿ, ಅದನ್ನು ಬಂದು ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಬಂದು ನೀವು ಆ ಥರ ಎಲ್ಲ ಮಾತಾಡ್ತಿರಲ್ಲ. ನಾಚಿಕೆ ಮರ್ಯಾದೆ ಅನ್ನೋದಿಲ್ವಾ ನಿಮಗೆ? ಇಲ್ಲ ಬಿಡಿ, ಅದಂತೂ ಇಲ್ಲ, ಆಲ್ರೆಡಿ ಬಿಟ್ಬಿಟ್ಟಿದ್ದೀರಾ. ಅದನ್ನ ಬಿಟ್ಟಿರೋದಕ್ಕೆ ತಾನೇ ವೀಡಿಯೋಸ್ ಆ ಥರ ಹಾಕ್ತೀರಾ ನೀವು. ವೀಡಿಯೋಸು, ಆಮೇಲೆ ಆ ಕಮೆಂಟ್ಗಳು, ಆ ಐ ಡಿ ಕ್ರಿಯೇಟರ್ಗಳು ಅಲ್ಲ ಕಂಡ್ರು. ನೀವೇ ಮೆಸೇಜ್ ಮಾಡೋದಾದರೆ ನಿಮ್ಮದೇ ಡಿ ಪಿ ಹಾಕ್ಕೊಳ್ಳಿ. ಬರೋ ಹುಡುಗಿರ ಹೆಸ್ರು ಇಟ್ಕೊಂಡು, ಹುಡುಗಿರ ಡಿ ಪಿ ಹಾಕ್ಕೊಂಡು, ಆ ಸ್ಟಾರ್ಸ್ ಡಿ ಪಿ ಹಾಕ್ಕೊಂಡು ಯಾಕೋ ನಿಮಗೆ ನಿಮ್ಮ ಡಿ ಪಿ ಇಟ್ಕೊಳ್ಳೋ ಯೋಗ್ಯತೆಯೇ ನಿಮಗಿಲ್ಲ ಅಂದಮೇಲೆ ಮತ್ತು ಯಾಕೆ ಮೆಸೇಜ್ ಮಾಡ್ತೀರಾ ಅಲ್ವಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.